ಪಾರಾಣೆ ಕಡೆಯಿಂದ ನಾಪೊಕ್ಲು ಕಡೆಗೆ ಇಬ್ಬರು ಪ್ರಯಾಣಿಸುತ್ತಿದ್ದ ಮಾರುತಿ ಸ್ವಿಫ್ಟ್ ಕಾರು ಕೈಕಾಡು ಸೇತುವೆ ಬಳಿಯ ರಸ್ತೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ಅಳವಡಿಸಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದ್ದು, ಕಾರಿನ ಮುಂಭಾಗ ಜಖಂಗೊಂಡಿದೆ. ಕಾರಿನಲ್ಲಿದ್ದ ಇಬ್ಬರು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಿಂದ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳು ಬಿದ್ದ ಪರಿಣಾಮ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಸ್ಥಳಕ್ಕೆ ನಾಪೊಕ್ಲು ಪೊಲೀಸರು ಹಾಗೂ ಚೆಸ್ಕಾಂ ಸಿಬ್ಬಂದಿಗಳು ಭೇಟಿ ನೀಡಿ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು. ನಾಪೊಕ್ಲುವಿನಿಂದ ಕೈಕಾಡು ಮಾರ್ಗವಾಗಿ ವಿರಾಜಪೇಟೆಗೆ ತೆರಳುವ ಮುಖ್ಯ ರಸ್ತೆ ಇದಾಗಿದ್ದು, ಪ್ರತಿನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇವೆ. ಈ ರಸ್ತೆಯ 150 ಮೀಟರ್ ವ್ಯಾಪ್ತಿಯ ರಸ್ತೆ ಬದಿಯಲ್ಲೇ ಸುಮಾರು 20 ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ನಿರಂತರವಾಗಿ ವಾಹನಗಳು ಡಿಕ್ಕಿಯಾಗಿ ಅನಾಹುತಗಳು ಸಂಭವಿಸುವಂತಾಗಿದೆ. ಸಂಬಂಧಪಟ್ಟ ಚೆಸ್ಕಾಂ ಇಲಾಖೆಯವರು ರಸ್ತೆ ಬದಿಯಲ್ಲಿ ಅಳವಡಿಸಿರುವ ವಿದ್ಯುತ್ ಕಂಬಗಳನ್ನು ಶೀಘ್ರದಲ್ಲಿ ತೆರವುಗೊಳಿಸಿ ಸಾರ್ವಜನಿಕರ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿ ಮುಂದೆ ಅಪಘಾತಗಳು ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಪಾರಾಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಾಡೆಯಂಡ ಕಟ್ಟಿ ಕುಶಾಲಪ್ಪ, ನಾಪೊಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಕಾಳೆಯಂಡ ಸಾಬಾ ತಿಮ್ಮಯ್ಯ, ಪಾರಾಣೆ ಪಂಚಾಯಿತಿ ಮಾಜಿ ಸದಸ್ಯ ನಾಯಕಂಡ ಮುತ್ತಪ್ಪ ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೊಕ್ಲು. ಆ ದಂಡಿ ಸೈಡ್ ಭಾರಿ ಡೇಂಜರಸ್ ಪ್ಲೇಸ್ ಅದು. ನಾಳೆ ನೀಕು ಹಾಕು ನಾಕು ಇದು ಇವಾಗ ಹಲವಾರು ಒಂದು 6 ತಿಂಗಳಿಂದ ಹಲವಾರು ಆಕ್ಸಿಡೆಂಟ್ ಆಗಿರುವಂಥ ಒಂದು ಜಾಗ ಇದು ಜಾಗ ಎಲ್ಲಿ ಬರುತ್ತೆ ಅಂದರೆ ನಾಪೊಕ್ಲು ಮುಖ್ಯ ರಸ್ತೆ ಬೇತು ಮಂಡಿರ ಸೋಮಣ್ಣನವರ ಮನೆಯಿಂದ ಒಂದು 150 ಮೀಟ್ರ್ ಒಳಗಡೆ ಕಮ್ಮಿ ಅಂದರೆ ಒಂದು 20 ಕಂಬಗಳನ್ನು ಹಾಕಿದ್ದಾರೆ. ಇದನ್ನು ಸಂಬಂಧಪಟ್ಟಂಥ ಚೆಸ್ಕಾಂ ಇಲಾಖೆಯವರು ತುರ್ತಾಗಿ ಅದನ್ನು ತೆರವುಗೊಳಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಇಲ್ಲಿ ಇವಾಗ ನಾವು ನೋಡ್ದಂಗೆ ಒಂದು 6 ತಿಂಗಳಿಂದ ಒಂದು 4-5 ಆಕ್ಸಿಡೆಂಟ್ ಆಯಿತು. ಕಂಬ 3-4 ಸರಿ ಆಯಿತು, ಇವಾಗ 4-5 ಸರಿ ಆಯಿತು ಕಂಬನ ಹೊಸ ಕಂಬ ಹಾಕೋದು. ಇದು ಪಬ್ಲಿಕ್ಕಿಗೆ ತುಂಬಾ ನ್ಯೂಸೆನ್ಸ್ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಆದಷ್ಟು ಬೇಗ ಅದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅನುವು ಮಾಡಿಕೊಡ್ಬೇಕಂತ